ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ತೋಟಗಾರಿಕೆ ಇಲಾಖೆಯವರು ಎವ್ರಿ ಡಿಸೆಂಬರಲ್ಲಿ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ಹ್ಯೂಮ್ ಪಾರ್ಕಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಅದನ್ನು ನೋಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ವಿಧ ವಿಧವಾದ ಹೂವಿನ ಕುಂಡಲಗಳನ್ನು ಮಾರಾಟಕ್ಕಿಟ್ಟಿರ್ತಾರೆ, ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. 2 ಕಣ್ಣು ಸಾಲದು ಈ ಥರ ಎಲ್ಲ ಗಿಡಗಳನ್ನೆಲ್ಲ ನೋಡಲಿಕ್ಕೆ. ಕಣ್ಣು ಎಲ್ಲ ತುಂಬ ತಂಪಾಗತ್ತೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ನೋಡ್ತಾ ಇದ್ದರೆ. ತುಂಬ ಕಡೆಯಿಂದ ಜನ ಬಂದಿರ್ತಾರೆ ಇದನ್ನೆಲ್ಲ ತೊಗೊಂಡು ಹೋಗಲಿಕ್ಕೆ, ಹೋಮ್ ಗಾರ್ಡನ್ ಮಾಡಲಿಕ್ಕೆ, ಟೆರೆಸ್ ಗಾರ್ಡನ್ ಮಾಡಲಿಕ್ಕೆ ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ತುಂಬ ಕಡೆಯಿಂದ ಇದನ್ನು ಮಾರಾಟ ಮಾಡಲಿಕ್ಕೆಲ್ಲ ಬಂದಿರ್ತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಥರವಾದ ಹೂಗಳ ಕುಂಡಲ ಇಟ್ಟಿದ್ದಾರೆ ಮಾರಾಟಕ್ಕೆ ಅಂತ ಹೇಳಿ. ನೋಡಿ, ಈ ಥರ ಎಷ್ಟು ವಿಧ ವಿಧವಾದ ಬಣ್ಣಗಳಿದೆ, ಎಷ್ಟು ವಿಧ ವಿಧವಾದ ಪ್ಲ್ಯಾಂಟ್ಸ್ ಇದೆ ಅಂತ ಹೇಳಿ. ಇದು ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ಇದನ್ನು ನೋಡಲಿಕ್ಕೆ ಹೋಗಿದ್ವಿ. ಇದನ್ನು ಎವ್ರಿ ಇಯರು ಡಿಸೆಂಬರಲ್ಲಿ 3 ದಿನಗಳ ಕಾಲ ಹ್ಯೂಮ್ ಪಾರ್ಕಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಇಲ್ಲಿ ನೋಡಿ ಎಷ್ಟು ಕಲರ್ಸ್ ಇದೆ. ರೋಸನ್ನು ಇಟ್ಟಿರ್ತಾರೆ, ಇದನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಇದನ್ನು ನೀವು ಕೊಂಡ್ಕೋಬೋದು. ಯಾರು ಹೋಮ್ ಗಾರ್ಡನ್ ಮಾಡ್ತೀರಾ ಅಥವಾ ಟೆರೆಸ್ ಗಾರ್ಡನ್ ಮಾಡ್ತೀರಾ, ಅವರು ಇದನ್ನು ತೊಗೊಂಡು ಹೋಗ್ಬೋದು. ಸೇಲಿಗೆ ಇಟ್ಟಿರ್ತಾರೆ. ಆಮೇಲೆ ಇಲ್ಲಿ ತುಂಬ ವಿಧ ವಿಧವಾದ ಆರ್ಗ್ಯಾನಿಕ್ ಎಲ್ಲ ಸೇಲ್ಸ್ ಇಟ್ಟಿರ್ತಾರೆ. ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಈ ಥರ ನೋಡಿರಿ. ಎಂಟ್ರೆನ್ಸು ಈ ಥರ ಇತ್ತು, ತುಂಬ ಚೆನ್ನಾಗಿ ಮಾಡಿದರು ಇದನ್ನು. ಅಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರು ನನಗೆ ಭೇಟಿಯಾದರು. ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಎವ್ರಿ ಇಯರು ಇಲ್ಲಿ ಮೀಟ್ ಆಗ್ತೀನಿ. ಎವ್ರಿ ಇಯರು ನನಗೆ ಅಲ್ಲಿ ಯಾರಾದರೂ ಫ್ರೆಂಡ್ಸು ಸಿಗ್ತಾರೆ. ತುಂಬ ಹೂವಿಂದ ತುಂಬ ಅಲಂಕಾರನ ಮಾಡಿರ್ತಾರೆ. ಫಲ ಪುಷ್ಪ ಪ್ರದರ್ಶನ ಆಗಿರೋದ್ರಿಂದ ಅಲ್ಲಿ ಫಲ ಮತ್ತು ಪುಷ್ಪಗಳಿಂದ ಎಲ್ಲ ರೀತಿಯ ಅಲಂಕಾರಗಳನ್ನು ಮಾಡಿರ್ತಾರೆ. ನಾನಿಲ್ಲಿ ಎಲ್ಲ ನೋಡ್ತಾ ಇದ್ದೆ, ಏನೇನು ಡೆಕೋರೇಷನ್ ಮಾಡಿದ್ದಾರೆ, ಏನು ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ತಿರುಗಾಡಿ ಎಲ್ಲ ನಾನು ನೋಡ್ತಾ ಇದ್ದೆ. ಇಲ್ಲಿ ನೋಡಿ, ನಾನಿವಾಗ ಗಣೇಶನ ಮೂರ್ತಿ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ, ಇದನ್ನು ಎಷ್ಟು ಕ್ರಿಯೇಟಿವ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ನಾನು ಮುಂದೆ ಅಲ್ಲಿ ಸ್ಟ್ಯಾಚ್ಯೂಸ್ ಇಟ್ಟಿದ್ರು, ಗೊಂಬೆಗಳು ಇಟ್ಟಿದ್ರು, ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಫಿನಿಶಿಂಗ್, ಎಷ್ಟು ನೀಟಾಗಿದೆ. ಇದು ಇವಾಗ ಡಿಸೆಂಬರ್ 12, 13 ಮತ್ತು 14 ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮಗೆ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ನೀವು ಯಾವಾಗ ಬೇಕಾದರೂ ನೀವು ಹೋಗ್ಬೋದು. ಎಂಟ್ರೆನ್ಸ್ ಫೀಸ್ ಏನೂ ಇರಲ್ಲ ಇದಕ್ಕೆ. ನೋಡಿ, ಇದು ಫುಲ್ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ನಾನು ಹೀಗೆ ಮುಂದೆ ಹೋಗ್ತಾ ಇದ್ದೀನಿ, ಇನ್ನೂ ಏನೇನಿದೆ, ಏನೇನು ಅಲಂಕಾರ ಮಾಡಿದ್ದಾರೆ ಅಂತ ನೋಡಲಿಕ್ಕೆ, ಏನೇನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿ. ನೀವು ಎಲ್ಲಿ ನೋಡಿದ್ರು, ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ನಿಮಗೆ ಈ ಥರ ಹೂವಿನ ಕುಂಡಲಗಳೇ ಕಾಣಿಸುತ್ತೆ. ಅಲ್ಲಿ ನೋಡಿ, ನನ್ನ ಹಿಂದ್ಗಡೆ ಫೋಟೋ ಫ್ರೇಮ್, ಅದನ್ನು ಹೂವಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮನ ಸ್ಟ್ಯಾಚು ಇತ್ತು. ನೋಡಿ, ಈ ಥರ ಎಲ್ಲಿ ನೋಡಿದ್ರು ನಮಗೆ ಹೂವಿನ ಕುಂಡಲಗಳೇ ಕಾಣಿಸುತ್ತೆ. ಎಷ್ಟು ಸಾವಿರಾರು ಕುಂಡಲ ಇಟ್ಟಿದ್ರು ಕುಂಡಲಗಳೇ, ಹೂವಿನ ಕುಂಡಲಗಳೇ ಕಾಣ್ತಾ ಇತ್ತು ನಮಗೆ. ಈ ಥರ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ರು. ಚೆಂಡು ಹೂವು, ಗುಲಾಬಿ ಹೂವು, ಅದು ತುಂಬ ಥರದ ಬಗೆಯಾದ ಹೂವಿತ್ತು. ಅದು ನಮಗೆ ಒಂದೊಂದು ಹೆಸರು ಕೂಡ ಗೊತ್ತಿರಲ್ಲ. ಯಾರಿಗೆ ತುಂಬ ಗಾರ್ಡನ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇದೆ ಅವರು ನೀವು ಡೆಫಿನೆಟಾಗಿ ಹೋಗಲೇಬೇಕು. ಆಮೇಲೆ ಅಲ್ಲಿ ಈ ಥರ ಗಿರ್ಮಿಟ್ಟು ಪ್ರತಿ ವರ್ಷ ಈ ಅಜ್ಜ ಏನಿದ್ದಾರಲ್ಲ, ಇವರು ಪ್ರತಿ ವರ್ಷವೂ ಅಲ್ಲಿ ಗಿರ್ಮಿಟ್ಟಿಂದು ಒಂದು ಅಂಗಡಿ ಇಟ್ಟಿರ್ತಾರೆ. ನಾನು ಪ್ರತಿ ವರ್ಷ ಆ್ಯಕ್ಚುಲಿ 50% ನಾನು ಹೋಗೋದು ಅಲ್ಲಿ ಗಿರ್ಮಿಟ್ಟು ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ.
ಮತ್ತು ಇವರು ಅನ್ನೋತ್ಸವದಲ್ಲೂ ಕೂಡ ಇವ್ರದ್ದು ಶಾಪ್ ಇರುತ್ತಂತೆ, ಶಾಪ್ ನಂಬರ್ 53 ಅಂತ ಇವ್ರದ್ದು. ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಎವ್ರಿ ಇಯರ್ ನಾನು ಇದು ತಿನ್ಲಿಕ್ಕಂತಲೇ 50% ಇದು ತಿನ್ಲಿಕ್ಕಂತಲೇ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಟೇಸ್ಟ್ ನಾನು ಎಲ್ಲೂ ಮಾಡಿಲ್ಲ ನೋಡಿರಿ. ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಗಿರ್ಮಿಟ್ಟು ಮತ್ತು ಮಿರ್ಚಿ ಅಷ್ಟಕ್ಕಷ್ಟೇ. ಬಟ್ ಗಿರ್ಮಿಟ್ಟು ಅಂದರೂ ನನಗೆ ತುಂಬ ಇಷ್ಟಪಟ್ಟು ನಾನು ಎಂಜಾಯ್ ಮಾಡ್ತೀನಿ. ಇದು ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಡಿಸೆಂಬರಲ್ಲಿ 3 ದಿನಗಳ ಕಾಲ ಹ್ಯೂಮ್ ಪಾರ್ಕಲ್ಲಿ ಆರ್ಗನೈಸ್ ಮಾಡಿರ್ತಾರೆ ತೋಟಗಾರಿಕೆ ಇಲಾಖೆಯವರು. ಆಮೇಲೆ ಇದು ಇವಾಗ ಪ್ರೆಸೆಂಟ್ ಇವಾಗ ಇದೆ. ಯಾರಿಗಾದರೂ ನಿಮಗೆ ಏನಾದರೂ ಫ್ಲವರ್ ಪಾಟ್ಸ್ ಬೇಕು ಅಂತ ಹೇಳಿದರೆ ನೀವು ಅಲ್ಲಿ ಹೋಗಿ ನೋಡಿಕೊಂಡು ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ತೊಗೋಬೋದು. ನಾನಿಲ್ಲಿ ಎಷ್ಟು ಥರವಾದ ಪಪ್ಪಾಯ ಇಟ್ಟಿದ್ದಾರೆ ನೋಡಿರಿ, ಅದನ್ನು ನಾನು ನೋಡ್ಲಿಕ್ಕೆ ಹೋಗಿದ್ದೆ. ಆಮೇಲೆ ಇಲ್ಲಿ ಇದು ಗೆಣಸು, ಎಷ್ಟು ಥರವಾದ ಗೆಣಸು ಇಟ್ಟಿದ್ದಾರೆ ಅದನ್ನು ನೀವು ನೋಡ್ಬೋದು. ಇಲ್ಲಿ ಒಂದು 10-15 ಥರ ಗೆಣಸನ್ನು ಇಟ್ಟಿದ್ರು. ಆಮೇಲೆ ಹಾಗಲಕಾಯಿನೂ ಅಷ್ಟೇ ವಿಧವಾದ ಜಾತಿದು ಹಾಗಲಕಾಯಿ ಎಲ್ಲ ಇಟ್ಟಿದ್ರು. ಆಮೇಲೆ ಇಲ್ಲಿ ಸಾಯಂಕಾಲ 6 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಂದರೆ ವಿವಿಧ ಸ್ಕೂಲಿಂದ ಮಕ್ಕಳು ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ. ನೀವು ಇದನ್ನು ನಾನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಡಿಯೋಸ್ ಹಾಕ್ತಾ ಇದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. Tam tam tam, dim dim dim, tak tohanda rakunda, hey. Tak tohanda tam 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 tam. Jigdo hatanga. Sutra. सूत्र वामन रूप महेश्वर पुत्र विघ्न विनायक पाद नमस्ते विघ्न विनायक गुरु साक्षात् ब्रह्मा तस्मै श्री गपद सा गपद पगरि सरि पगरि सरि पद गरि गरि सा मग मग सरि विराजित चित्र सभा में शंकर विराजित चित्र सभा में शंकर श्री नृत
शङ्कर श्रीगिरि नाथ प्रभु मग पमग